ಹಾಯ್ ಸ್ಟೂಡೆಂಟ್ಸ್, ನೀವು ಇಂಡಿಯನ್ ಆರ್ಮಿ ಸೇರಬೇಕಾ? ಹಾಗಾದರೆ ಈ ಜಿಕೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ನೀವು ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದಿರಿ ಕಮೆಂಟ್ ಮಾಡಿ. ದಿನನಿತ್ಯ ಬರುವ ವಿಡಿಯೋಗಳನ್ನು ತಪ್ಪದೇ ನೋಡಿ. First question. How many total number of gulps are there in the world? ಪ್ರಪಂಚದಲ್ಲಿರುವ ಒಟ್ಟು ಕೊಲ್ಲಿಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 65, ಆಪ್ಷನ್ ಬಿ 61, ಆಪ್ಷನ್ ಸಿ 72, ಆಪ್ಷನ್ ಡಿ 62. The answer is option D 62. Second question. What is the name of the first University of India? ಭಾರತದ ಪ್ರಥಮ ವಿಶ್ವವಿದ್ಯಾನಿಲಯದ ಹೆಸರೇನು? ಆಪ್ಷನ್ ಎ ಯೂನಿವರ್ಸಿಟಿ ಆಫ್ ದೆಹಲಿ, ಆಪ್ಷನ್ ಬಿ ಬನಾರಸ್ ಹಿಂದೂ ಯೂನಿವರ್ಸಿಟಿ, ಆಪ್ಷನ್ ಸಿ ವಿಶ್ವಭಾರತಿ ಯೂನಿವರ್ಸಿಟಿ, ಆಪ್ಷನ್ ಡಿ ನಲಂದಾ ಯೂನಿವರ್ಸಿಟಿ. The answer is option D, Nalanda University. Third question. The Archaeological Survey of India ASI was established in ಭಾರತದಲ್ಲಿ ಪುರಾತತ್ವ ಸಮೀಕ್ಷೆ ಇಲಾಖೆ ಪ್ರಾರಂಭವಾದದ್ದು ಯಾವಾಗ? ಆಪ್ಷನ್ ಎ 1790, ಆಪ್ಷನ್ ಬಿ 1861, ಆಪ್ಷನ್ ಸಿ 1901, ಆಪ್ಷನ್ ಡಿ 1944. The answer is option B 1861. Fourth question. How many languages are there in Indian currency? ಭಾರತದ ನೋಟಿನಲ್ಲಿರುವ ಭಾಷೆಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 15, ಆಪ್ಷನ್ ಬಿ 16, ಆಪ್ಷನ್ ಸಿ 17, ಆಪ್ಷನ್ ಡಿ 18. The answer is option C 17. Fifth question. What is the full form of Wi-Fi? Wi-Fi ದ ವಿಸ್ತೃತ ರೂಪ ಯಾವುದು? ಆಪ್ಷನ್ ಎ ವೈರ್ಲೆಸ್ ಫೆಡರೇಷನ್, ಆಪ್ಷನ್ ಬಿ ವೈರ್ ಫ್ರೀ, ಆಪ್ಷನ್ ಸಿ ವೈರ್ಲೆಸ್ ಫಿಡಿಲಿಟಿ, ಆಪ್ಷನ್ ಡಿ ವೈರ್ಲೆಸ್ ಫಾಸ್ಟ್ ನೆಟ್. The answer is option C, wireless fidelity. Sixth question. Which of the following sites is associated with Ashoka Pillar? ಈ ಕೆಳಗಿನ ಯಾವ ಪ್ರದೇಶ ಅಶೋಕ ಸ್ತಂಭಕ್ಕೆ ಪ್ರಸಿದ್ಧಿ ಪಡೆದಿದೆ? ಆಪ್ಷನ್ ಎ ಸಾಂಚಿ, ಆಪ್ಷನ್ ಬಿ ಖಜುರಾಹೋ, ಆಪ್ಷನ್ ಸಿ ಮಂಡು, ಆಪ್ಷನ್ ಡಿ ಛಾತ್ರಿ. The answer is option A, Sanchi. Seventh question. Freestyle word is related to. ಫ್ರೀಸ್ಟೈಲ್ ಎಂಬ ಶಬ್ದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಟೆನ್ನಿಸ್, ಆಪ್ಷನ್ ಬಿ ಖೋ ಖೋ, ಆಪ್ಷನ್ ಸಿ ಕಬಡ್ಡಿ, ಆಪ್ಷನ್ ಡಿ ಸ್ವಿಮ್ಮಿಂಗ್. The answer is option D, swimming. Eighth question. The biggest statue of Jesus Christ is located in. ಅತಿ ಎತ್ತರದ ಜೀಸಸನ ಮೂರ್ತಿ ಎಲ್ಲಿ ಸ್ಥಿತವಾಗಿದೆ? ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ಮೆಕ್ಸಿಕೋ, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಪೆರು. The answer is option A, Brazil. Ninth question. International Day related to conservation of ozone layer is observed on. ಅಂತಾರಾಷ್ಟ್ರೀಯ ಓಜೋನ್ ಪದರ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುವುದು? ಆಪ್ಷನ್ ಎ ಸೆಪ್ಟೆಂಬರ್ 16, ಆಪ್ಷನ್ ಬಿ ಜುಲೈ 4, ಆಪ್ಷನ್ ಸಿ ಜನವರಿ 23, ಆಪ್ಷನ್ ಡಿ ಮೇ 1. The answer is option A, September 16. 10th question. Which is not an environmental friendly mode of producing electricity? ಈ ಕೆಳಗಿನವುಗಳಲ್ಲಿ ಯಾವ ವಿದ್ಯುತ್ ಉತ್ಪಾದಿಸುವ ಪರಿಸರ ಸ್ನೇಹಿ ವಿಧಾನವಾಗಿಲ್ಲ? ಆಪ್ಷನ್ ಎ ಥರ್ಮಲ್ ಪವರ್, ಆಪ್ಷನ್ ಬಿ ಸೋಲಾರ್ ಪವರ್, ಆಪ್ಷನ್ ಸಿ ವಿಂಡ್ ಎನರ್ಜಿ, ಆಪ್ಷನ್ ಡಿ ಬಯೋ ವೇಸ್ಟ್.
ಆನ್ಸರ್ ಇಸ್ ಆಪ್ಷನ್ ಎ ಥರ್ಮಲ್ ಪವರ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ 2022 ಜುಲೈನಲ್ಲಿ ನಡೆಯುವ SSC MTS ಅಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಮತ್ತು SSC GD ಹುದ್ದೆಗಳಿಗೆ ದೈಹಿಕ ತರಬೇತಿ ನೀಡಲಾಗುವುದು ಹಾಗೂ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.